ತನಗೆ ಒಲಿದಿದ್ದಂತಹ ಅಣಿಮಾದಿ ಅಷ್ಟೈಶ್ವರ್ಯದ ಬಲದಿಂದ ತನ್ನ ಆಕಾರವನ್ನು ಕಿರಿದುಗೊಳಿಸ್ಕೊಳ್ತಾನೆ, ಅಂದರೆ ಚಿಕ್ಕದಾಗಿ ಮಾಡ್ಕೊತಾನೆ. ವಾಮನ ಮೂರ್ತಿಯ ಆಕಾರವಾಗಿ ಮಾಡ್ಕೊತಾರೆ. ಬ್ರಾಹ್ಮಣನ ವೇಷ ಧರಿಸಿ ಅಚ್ಚರಿ ಮೂಡುವಂತೆ ವಿಷ್ಣು ಮುನಿಗಳು ವಾಮನ ರೂಪವನ್ನು ತಾಳ್ತಾರೆ. ಇವನನ್ನು ಕಂಡು ಊರ ಜನರೆಲ್ಲ ತುಂಬಾ ಆಶ್ಚರ್ಯ ಪಟ್ಕೊತಾರೆ. ಯಾರೀ ಮನುಷ್ಯ, ಯಾರೀ ಬಾಲಕ ಅಂತ ಬೆಕ್ಕಸ ಬೆರಗಾಗಿ ನೋಡ್ತಾ ಇರ್ತಾರೆ. ಈಗ ಈ ವಾಮನ ರೂಪದ ಬ್ರಾಹ್ಮಣ ಬಾಲಕ ಸಿತಗಿರಿಯ ಕಡೆ ಹೆಜ್ಜೆಯನ್ನು ಹಾಕ್ತಾನೆ. ಈ ಬ್ರಾಹ್ಮಣ ಬಾಲಕನನ್ನ ನೋಡಿದಂತಹ ಯಜ್ಞಶಾಲೆಯಲ್ಲಿರೋ ಬಲಿ, ಶುಕ್ಲ ಮತ್ತು ಪ್ರಹ್ಲಾದರು, ಈ ಅಣ್ಣ ತಮ್ಮದಿರು ಈತನನ್ನ ನೋಡಿ ಸಾಕ್ಷಾತ್ ವಿಷ್ಣುವೇ ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊತಾರೆ. ಪ್ರಭು, ತಾವು ಯಜ್ಞದಲ್ಲಿ ನನಗೆ ಶ್ರೇಯಸ್ಸು ದೊರೆಯಲು ತಮಗೆ ಇಷ್ಟ ಬಂದಂತಹ ವಸ್ತುವನ್ನು ತೆಗೆದುಕೊಳ್ಳಿರಿ ಅಂತ ಭಕ್ತಿಪೂರ್ವಕವಾಗಿ ಕೇಳ್ಕೊತಾನೆ. ಬಲಿಯ ನಾಶಕ್ಕೆ ಅಂತಾನೆ ಬಂದಿರೋ ಈ ಮಾಯಾವಿಪ್ರ ಯಾವ ಬೇಡಿಕೆಯನ್ನು ಮುಂದಿಡ್ತಾರೆ? ಅಕಂಪನ ಮುನಿಗಳು ಮತ್ತು 500 ಮಂದಿ ಅವರ ಶಿಷ್ಯರನ್ನು ಯಾವ ರೀತಿ ಕಾಪಾಡ್ತಾರೆ? ನಮಗೀಗಾಗಲೇ ಗೊತ್ತಿರೋ ಬಲಿ ಕಥೆಗೂ ಈ ಕಥೆಗೂ ಏನು ವ್ಯತ್ಯಾಸ ಇದೆ? ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಂತಂದರೆ ಧರ್ಮಾಮೃತ ಕೃತಿಯ ಧರ್ಮ ಪ್ರಭಾವನೆ ಕಥಾ ಸಾರಾಂಶವನ್ನು ಕೇಳಿ.